ಸೊ ನಾವು ಹೋಗ್ತಾ ಇದ್ದೀವಿ ಬ್ಯೂಟಿಫುಲ್ ಆಗಿ ಕ್ಲೀನ್ ಆಗಿರ್ತಕ್ಕಂತಹ ಬಟರ್ಫ್ಲೈ ಬೀಚ್ಗೆ. ಸ್ಟಾರ್ಟ್. ಸ್ಕೂಟಿ ಸಿಗುತ್ತೆ ನಿಮಗೆ ತಗೊಳ್ಳುವಾಗ ನೀಟಾಗಿ ವಿಡಿಯೋ ಒಂದ್ಸತಿ ಮಾಡಿಕೊಂಡು ಸ್ಕೂಟಿ ತಗೊಳ್ಳಿ. ಯಾಕಂದರೆ ಸೇಫರ್ ಸೈಡ್ ಬಂದಮೇಲೆ ಅವರು ನೀವು ಅದು ಮಾಡಿದ್ದೀರಾ ಅಂತಲೂ ಹೇಳ್ಬೋದು. ಸ್ಕೂಟಿನ ನಾವು ತೊಗೊಂಡಿರೋದು ಪ್ಯಾಲಲಮ್ ಅನ್ನೋ ಊರಲ್ಲಿ. ಅದು ಪ್ಯಾಲಲಮ್ ಬೀಚ್ಗೆ ಹತ್ತಿರದಲ್ಲೇ ಇರೋದು. ಸೊ ಅಲ್ಲಿಂದ ನಾವು ಬಟರ್ಫ್ಲೈ ಬೀಚ್ಗೆ ಹೋಗಬೇಕು ಅಂದರೆ ನಮಗೆ 2 ಆಪ್ಷನ್ಸ್ ಇದ್ದಾವೆ. ಒಂದು ಬೈ ಬೋಟ್ ಕರ್ಕೊಂಡು ಹೋಗ್ತಾರೆ, ಒಬ್ಬರಿಗೆ 1500 ಏನೋ ಚಾರ್ಜ್ ಇರುತ್ತೆ. ಸೊ ನಾವು ಬೆಟರ್ ಸ್ಕೂಟಿ ತೊಗೊಂಡು ಹೋಗಬೇಕು. ಯಾಕಂದರೆ ಅಲ್ಲಿ ಸ್ಕೂಟಿಗೆ ಜಸ್ಟ್ 600 ರುಪೀಸ್ ಚಾರ್ಜ್ ಇರುತ್ತೆ. ಪ್ಯಾಲಲಮ್ ಬೀಚಿಂದ ನಮಗೆ ಬಟರ್ಫ್ಲೈ ಬೀಚು ಅರೌಂಡ್ 7 ಕಿಲೋಮೀಟರ್ ಅಷ್ಟೇ ಇರೋದು. ರೇನಿ ಸೀಸನ್ನಲ್ಲಿ ಪ್ಲೀಸ್ ಕಾರ್ ತೊಗೊಂಡು ಹೋಗಬೇಡಿ. ಯಾಕಂದರೆ ಫುಲ್ ಆಫ್ ರೋಡ್ ಇದೆ, ಫುಲ್ ಕೆಮ್ಮಣ್ಣು, ಎಷ್ಟು ಸ್ಕಿಟ್ ಆಗುತ್ತೆ ಅಂದರೆ ಬೆಟರ್ ಸೇಫ್ಟಿಯಾಗಿ ಹೋಗಿ. ಆ್ಯಂಡ್ ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ನಮಗೆ ಬಟರ್ಫ್ಲೈ ಬೀಚ್, ಸ್ಟ್ರೈಟ್ ಹೋದರೆ ಅಗೊಂಡ ಬೀಚ್ ಬರುತ್ತೆ. ಸೊ ನಾವು ಬಟರ್ಫ್ಲೈ ಬೀಚ್ಗೆ ಹೋಗ್ತಾ ಇರೋದ್ರಿಂದ ಲೆಫ್ಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಹೇಳಿದ್ನೆಲ್ಲ ಫುಲ್ ಆಫ್ ರೋಡ್ ಇದೆ. ನೀವು ನೋಡ್ತಾ ಇರ್ಬೋದು, ಫುಲ್ ಕೆಮ್ಮಣ್ಣು. ಇದು ಮಳೆಗಾಲದಲ್ಲಂತೂ ಫುಲ್ ನೀರು ನಿಂತ್ಕೊಳ್ಳುತ್ತೆ, ಆ ಥರ ಇದೆ. ಸೊ ಸೇಫಾಗಿ ಹೋಗಿ ಬನ್ನಿ. ಅರೌಂಡು 3 ಕಿಲೋಮೀಟರ್ ದೂರ ಇರಬೇಕಾದ್ರೇ ನಮಗೆ ಇಲ್ಲಿ ಪಾರ್ಕಿಂಗಿಗೆ ಅಂತ 100 ರುಪೀಸ್ ಚಾರ್ಜ್ ಮಾಡಿದ್ರು. ಸೊ ನಾವು ಇಲ್ಲಿಂದ ಸೆಕ್ಯೂರಿಟಿ ಇರುತ್ತೆ, ಹೋಗಿಬಿಟ್ಟು ಇಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ನಮ್ಮ ಕಾರಲ್ಲಿ ಬಂದರೆ ನಮ್ಗೆ ಜಸ್ಟ್ ಇಲ್ಲಿವರೆಗೂ ಮಾತ್ರ ಅವ್ರು ಕಾರ್ ಅಲೌ ಮಾಡೋದು. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಬೇಕು ಅಂದರೆ ಟ್ರೆಕ್ ಮಾಡಬೇಕಾಗುತ್ತೆ. ಅದು ಅರೌಂಡು 2.2 ಕಿಲೋಮೀಟರ್ ಆ ಥರ ಇರುತ್ತೆ. ನೀವು ಸ್ಕೂಟಿಲಿ ಬಂದರೆ ನಾವು ತುಂಬ ಬೀಚ್ ಹತ್ರನೇ ಹೋಗ್ತೀವಿ. ಅಲ್ಲೊಂದು ಪಾರ್ಕಿಂಗ್ ಸ್ಪೇಸ್ ಇರುತ್ತೆ. ಇಲ್ಲಿವರೆಗೂ ಸ್ಕೂಟಿಯಲ್ಲಿ ಬರ್ಬೋದು. ಬಂದುಬಿಟ್ಟು ಇಲ್ಲಿ ನೀವು ಸ್ಕೂಟಿ ಪಾರ್ಕ್ ಮಾಡಿಬಿಟ್ಟು ಹೀಗೆ ನಡ್ಕೊಂಡು ಹೋಗಬೇಕು. ಅದು 300 ಮೀಟರ್ ಇರುತ್ತೆ. ನೀವು ಬಟರ್ಫ್ಲೈ ಬೀಚಿಗೆ ಬರಬೇಕು ಅಂದರೆ ಬೆಟರ್ ಸ್ಕೂಟಿ ತೊಗೊಂಡು ಬನ್ನಿ. ಒಂದು ವೇಳೆ ಕಾರ್ ತೊಗೊಂಡು ಬಂದರೂ 2 ಕಿಲೋಮೀಟ್ರ್ ದೂರದಲ್ಲೇ ನಿಮಗೆ ಕಾರ್ ಪಾರ್ಕ್ ಮಾಡೋಕ್ಕೆ ಹೇಳ್ತಾರೆ, ಅಲ್ಲಿಂದ ಅಲೌ ಮಾಡಲ್ಲ. ನೀವು ಸ್ಕೂಟಿಯಲ್ಲಿ ಬಂದರೆ ಜಸ್ಟ್ 300 ಮೀಟರ್ ಅಷ್ಟು ದೂರದಲ್ಲಿರುತ್ತೆ. ಅಲ್ಲಿಂದ ನೀವು ಈಸಿಯಾಗಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಕಾಡನ್ನ ಎಕ್ಸ್ಪೀರಿಯನ್ಸ್ನೂ ಮಾಡ್ಬೋದು ನೀವು. ಈ ಬೀಚಲ್ಲಿ ನಾನು ನೀರಲ್ಲಿ ಇಳಿತೀನಿ, ಸ್ವಿಮ್ ಮಾಡ್ತೀನಿ ಅಂತೆಲ್ಲ ಆಸೆ ಇಟ್ಕೊಂಡು ಬರೋಕ್ಕೆ ಹೋಗಬೇಡಿ. ಬಿಕಾಸ್ ಇದು ತುಂಬ ಡೀಪಲ್ಲಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಿಮ್ಮಿಂಗ್ ನಾಟ್ ಅಲೌಡ್. ಹೋಗಿಬಿಟ್ಟು ಬೇಕಿದ್ರೆ ನೀವು ಬೋಟಿಂಗ್ನ ಮಾಡಬಹುದು. ಅಲ್ಲಿಂದ ನಿಮಗೆ ಹನಿಮೂನ್ ಬೀಚ್ಗೆ ಕರ್ಕೊಂಡು ಹೋಗ್ತಾರೆ. ಇದು ಇವತ್ತಿನ ನಮ್ಮ ಬಟರ್ಫ್ಲೈ ಬೀಚ್ ಜರ್ನಿ ಇತ್ತು. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ನೀವು ಒಂದು ವೇಳೆ ಬಟರ್ಫ್ಲೈ ಬೀಚ್ಗೆ ಹೋಗಿದ್ದರೆ ಯಾವ ರೀತಿ ಹೋಗಿದ್ರಿ ಮತ್ತು ಯಾವ ರೀತಿ ಹೋಗೋದು ಬೆಟರ್ ಅಂತ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿಗೋಣ. ಬಾಯ್ ಬಾಯ್.